ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನನ್ನ ಹೆಸರು ನಿತ್ಯಾನಂದ. ನಾನು ಚಿಕ್ಕಮಗಳೂರಿನ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಇಂಗ್ಲಿಷ್ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನೀವು ಈಗಾಗಲೇ ಮೊದಲನೇ ಯೂನಿಟ್ನಲ್ಲಿ 3 ಸೆಷನ್ ಅನ್ನು ನೋಡಿದ್ದೀರಿ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತಕ್ಕಂಥ ಎಲ್ಲ ವಿಭಾಗಗಳು ಓದಬೇಕಾಗಿರ್ತಕ್ಕಂಥ ಈ ವಿಷಯದಲ್ಲಿ ಮೊದಲ ಚಾಪ್ಟರ್ನ ಹೆಸರು ಇಂಗ್ಲಿಷ್ ಇಂಟ್ರೊಡಕ್ಷನ್ ಅಂತೇಳಿ. ಈ ಯೂನಿಟ್ 1ನ ಸೆಷನ್ 4, 4th ಸೆಷನ್ ಆಫ್ ಯೂನಿಟ್ 1 ನಾವೀಗ ನೋಡ್ತಾ ಇದ್ದೀವಿ. ಈ ಸೆಷನ್ನಲ್ಲಿ ನಾವೇನ ನೋಡ್ತೀವಿ ಅಂತಂದ್ರೆ ವಾಯ್ಸಸ್ ಅಂತಕ್ಕಂಥ ಸಬ್ಜೆಕ್ಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮಕ್ಕಳೇ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ದೇರ್ ಆರ್ 2 kinds of voices in English language. One is active voice, the other is passive voice. ಆಕ್ಟಿವ್ ವಾಯ್ಸ್ ಅಂತಂದ್ರೆ ಯಾವ ವಾಯ್ಸ್ ನಲ್ಲಿ, ಯಾವ ಸೆಂಟೆನ್ಸ್ ನಲ್ಲಿ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗಿರ್ತದೋ ಅದನ್ನ ಆಕ್ಟಿವ್ ವಾಯ್ಸ್ ಅಂತೂ, ಯಾವ ಸೆಂಟೆನ್ಸ್ ನಲ್ಲಿ ಆಬ್ಜೆಕ್ಟ್ ಇಂಪಾರ್ಟೆಂಟ್ ಆಗಿರ್ತದೋ ಅದನ್ನ ಪ್ಯಾಸಿವ್ ವಾಯ್ಸ್ ಅಂತಲೂ ಕೂಡ ನಾವು ಕರಿತಾ ಹೋಗ್ತೇವೆ. ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಅಂದ್ರೆ ಏನು ಅನ್ನೋದನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ನಿಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಇರಬೇಕು. ಅದೇ ತರ ನೀವು ವಾಯ್ಸಸ್ ಅನ್ನ ತಿಳಿಬೇಕು ಅಂತಂದ್ರೆ ಈ ಮುಂದಿನ 3 ವಿಷಯಗಳ ಒಂದು ಪರ್ಫೆಕ್ಟ್ರಿ ನಾಲೆಡ್ಜ್ ಯಾರು ನಿಮ್ಗೆ ಇರಲೇಬೇಕಾದ ಅನಿವಾರ್ಯ. ಏನೇನು ನಾಲೆಡ್ಜ್ ಇರ್ಬೇಕು ನಿಮಗೆ? ಮೊದಲು ಯು ಮಸ್ಟ್ ನೋ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆನ್ಸಸ್. ಟೆನ್ಸಸ್ ಅಂದ್ರೆ ಏನು, ಟೆನ್ಸಸ್ ಯಾವ ರೀತಿ ಬಳಕೆ ಆಗ್ತದೆ, ಟೆನ್ಸಸ್ ನಲ್ಲಿ ಬದಲಾವಣೆ ಆಗ್ತಕ್ಕಂಥ ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ಸ್ ಯಾವುದು ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು. ವರ್ಕಿಂಗ್ ನಾಲೆಡ್ಜ್ ಆಫ್ ಟೆನ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಸೆಕೆಂಡ್ ಒನ್ ಇಸ್ ಯು ಮಸ್ಟ್ ಬಿ ಅವೇರ್ ಆಫ್ the 3 or 4 verb forms: present form of the verb, past form of the verb, past participle form of the verb and present participle form of the verb. ಅಂದ್ರೆ ಏನು, ಅದಕ್ಕೊಂದಷ್ಟು ಉದಾಹರಣೆಗಳು, ಇವನ್ನ ತಿಳ್ಕೊಂಡಿರ್ಬೇಕು ನೀವು. ಮೂರನೇದು ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರ್ತದೆ, ಒಂದು ವಾಕ್ಯದ ರಚನೆ ಹೇಗಿರ್ತದೆ, ಆ ವಾಕ್ಯದ ಭಾಗಗಳೇನಿರ್ತದೆ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು. ಸರ್, ಇವು ಯಾವ ನಮಗೆ ಬರೋದೇ ಇಲ್ವಲ್ಲ ಸರ್? ಡು ನಾಟ್ ವರಿ, ಗಾಬರಿ ಆಗ್ಬೇಡಿ. ಈ ವಿಡಿಯೋದಲ್ಲಿ ಇರ್ತಕ್ಕಂತಹ ಪ್ರೆಸೆಂಟೇಶನ್ PPTನೇ ನಾವು ನಿಮ್ಮ LMS ನಲ್ಲಿ ಹಾಕಿದ್ದೀವಿ. ಆ PPTನ ಓಪನ್ ಮಾಡಿಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂಥ ಟೆನ್ಸಸ್, ವರ್ಬ್ ಫಾರ್ಮ್ಸ್ ಮತ್ತೆ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ್ಯಾವ ಪದಗಳನ್ನ ನಾವು ಅಂಡರ್ಲೈನ್ ಮಾಡಿದೀವಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಡೈರೆಕ್ಟ್ಲಿ ಲೀಡ್ ಯು ಟು ಯೂಟ್ಯೂಬ್ ವಿಡಿಯೋಸ್. ಈ ಲಿಂಕ್ಗಳನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆನ್ಸಸ್, ವರ್ಬ್ ಫಾರ್ಮ್ಸ್ ಮತ್ತೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ತುಂಬಾ ವಿವರವಾಗಿ ಸುಲಭ ಭಾಷೆಯಲ್ಲಿ ಹೇಳಿರ್ತಕ್ಕಂಥ ಯೂಟ್ಯೂಬ್ ವಿಡಿಯೋಸ್ ನಿಮಗೆ ಸಿಗ್ತವೆ. ಅಲ್ಲಿ ಹೋಗಿ ದಯವಿಟ್ಟು ಟೆನ್ಸಸ್ ಬಗ್ಗೆ, ವರ್ಬ್ ಫಾರ್ಮ್ಸ್ ಬಗ್ಗೆ ಮತ್ತೆ ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡು ಬನ್ನಿ. ಸರ್, ನೀವ್ ಯಾಕೆ ಹೇಳ್ತಾ ಇಲ್ಲ ಇಲ್ಲಿ? ಸಿ, ದ ಪ್ರಾಬ್ಲಮ್ ಇಸ್ ನಮ್ಮ ಸಿಲೆಬಸ್ ನಲ್ಲಿ ಟೆನ್ಸಸ್, ವರ್ಬ್ ಫಾರ್ಮ್ಸ್ ಮತ್ತೆ ಸೆಂಟೆನ್ಸ್ ಸ್ಟ್ರಕ್ಚರ್ ನ ಸೆಪರೇಟ್ ಯೂನಿಟ್ಸ್ ಆಗಿ ನಾವು ಓದದೇ ಇರೋದ್ರಿಂದ, ಅದನ್ನ ಓದಬೇಕು ಅನ್ನುವ ಅನಿವಾರ್ಯತೆ ನಮ್ಗೆ ಇಲ್ವಾದ್ರಿಂದ, ಅದು ಸಿಲೆಬಸ್ ನಲ್ಲಿ ಸೇರಿಲ್ಲದೆ ಇರೋ ಕಾರಣದಿಂದಾಗಿ ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಹಾಗಾಗಿ ಲಿಂಕ್ಗಳನ್ನ ಕೊಟ್ಟಿದ್ದೀನಿ. Please click on those links, go to the YouTube videos and learn about tenses, verb forms and sentence structures. ನಾನು ಪದೇ ಪದೇ ಸ್ಟ್ರೆಸ್ ಮಾಡ್ತಿದ್ದೀನಿ. ಯಾಕೆ ಅಂತಂದ್ರೆ ಇವುಗಳ ಅರ್ಥವಾಗುವಿಕೆ ಇಲ್ಲದೆ ಇದ್ರೆ ನಿಮಗೆ ವಾಯ್ಸಸ್ ಅಂದ್ರೆ ಅರ್ಥ ಆಗೋದಿಲ್ಲ, ಕನ್ವರ್ಷನ್ ಆಫ್ ಒನ್ ವಾಯ್ಸ್ ಟು ಅನದರ್ ಅರ್ಥ ಆಗೋದಿಲ್ಲ. ಆಕ್ಟಿವ್ ವಾಯ್ಸ್ ಅಂದ್ರೆ ಏನು ಮಕ್ಕಳೇ? ಆಕ್ಟಿವ್ ವಾಯ್ಸ್ ಅಂತಂದ್ರೆ ಕನ್ನಡದಲ್ಲಿ ಕರ್ತರಿ ಪ್ರಯೋಗ ಅಂತ ಹೇಳಿ ಇದನ್ನ ಕರಿತೀವಿ ನಾವು. ಕರ್ತ ಅಂದ್ರೆ ಯಾರು ಕೆಲಸವನ್ನ ಮಾಡ್ತಾನೋ, ಆ ವಾಕ್ಯದಲ್ಲಿ ಯಾರು ಆಗಿರ್ತಾನೆ ಅಂತ ಹೇಳಿದಾಗ ಬರೀ ಇಲ್ಲಿ ಪುಲ್ಲಿಂಗಕ್ಕೆ ಅಥವಾ ಮ್ಯಾಸ್ಕ್ಯುಲೈನ್ ಜೆಂಡರ್ಗೆ ನಾನು ರೆಫರ್ ಮಾಡ್ತಾ ಇಲ್ಲ, ಒಬ್ಬ ವ್ಯಕ್ತಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಕರ್ತರಿ ಪ್ರಯೋಗದಲ್ಲಿ ಕರ್ತ ಮುಖ್ಯ ಆಗಿರ್ತಾನೆ, ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಮುಖ್ಯ ಆಗಿರ್ತಾನೆ. ಹಾಗಾಗಿ ಅದನ್ನು ನಾವು ಕರ್ತರಿ ಪ್ರಯೋಗ ಅಂತ ಹೇಳಿ ಕರಿತೀವಿ. ಡೂವರ್ ಆಫ್ ದ ವರ್ಕ್ ಇಸ್ ರಿಲೇಟಿವ್ಲಿ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಆಕ್ಚುಯಲ್ ವರ್ಕ್ ಡನ್. ಇಲ್ಲಿ ಯಾರು ಕೆಲಸವನ್ನ ಮಾಡ್ತಾನೆ ಅನ್ನುವ ಅಂಶ ಮುಖ್ಯವಾಗಿರ್ತದೆ, ಅದಕ್ಕಿಂತ ಕಡಿಮೆ ಮುಖ್ಯ ಆಗಿರ್ತದೆ ಏನ್ ಕೆಲಸ ಆಗಿದೆ ಅಂತ ಹೇಳಿ ಅಂತ. ಈ ಡೂವರ್ ಆಫ್ ದ ವರ್ಕ್ ಯಾರಿದ್ದಾನೆ, ಇವನನ್ನೇ ನಾವು ಇಂಗ್ಲಿಷ್ ಸೆಂಟೆನ್ಸಸ್ ನಲ್ಲಿ ಸಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಸೆಂಟೆನ್ಸಸ್ ವ್ಯಾರಿನ್ ಸಬ್ಜೆಕ್ಟ್ಸ್ ಅಥವಾ ಡೂವರ್ ಆಫ್ ದ ವರ್ಕ್ ಇಸ್ ರಿಲೇಟಿವ್ಲಿ ಮೋರ್ ಇಂಪಾರ್ಟೆಂಟ್. ನಾನು ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇಲ್ಲ, ಸಾಪೇಕ್ಷವಾಗಿ ಕೆಲಸಕ್ಕಿಂತ ಮುಖ್ಯವಾಗಿ ಯಾರು ಕೆಲಸ ಮಾಡಿದ್ದಾನೆ ಅನ್ನೋದು ಮುಖ್ಯವಾದಾಗ ಅದು ಆಕ್ಟಿವ್ ವಾಯ್ಸ್ ಆಗ್ತದೆ. ಎಕ್ಸಾಂಪಲ್ಸ್ ನೋಡಿ. ರೊನಾಲ್ಡೋ, ಗೊತ್ತು ನಿಮಗೆ, ಫುಟ್ಬಾಲ್ ಪ್ಲೇಯರ್. ರೊನಾಲ್ಡೋ ಕಿಕ್ ದ ಬಾಲ್. ಯಾರು ಬಾಲ್ ಅನ್ನ ಒದ್ದಿರೋದು? ರೊನಾಲ್ಡೋ. ರೊನಾಲ್ಡೋ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ಸಬ್ಜೆಕ್ಟ್, ರೊನಾಲ್ಡೋ ಇಸ್ ಅ ಸಬ್ಜೆಕ್ಟ್, ಅದು ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಇದನ್ನು ನಾವು ಆಕ್ಟಿವ್ ವಾಯ್ಸ್ ಅಂತ ಹೇಳಿ ಕರಿತೀವಿ. ಆಕ್ಟಿವ್ ವಾಯ್ಸ್ ನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ನೋಡಿ. ರೊನಾಲ್ಡೋ ಅನ್ನೋ ಸಬ್ಜೆಕ್ಟ್ ಇದೆ, ಕಿಕ್ಡ್ ಅಂತಕ್ಕಂಥ ವರ್ಬ್ ಇದೆ. ಈ ವರ್ಬ್ ಯಾವ ಟೆನ್ಸ್ ನಲ್ಲಿದೆ? ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿದೆ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಸರ್? ಒನ್ಸ್ ಅಗೇನ್ ನಾನು ಆಗ್ಲೇ ಹೇಳಿದ ಹಾಗೆ ಯು ವಿಲ್ ಹ್ಯಾವ್ ಟು ಲರ್ನ್ ದ ಡಿಫರೆಂಟ್ ಟೆನ್ಸಸ್. ಓಕೆ, 3 ಪ್ರಮುಖವಾದ ಟೆನ್ಸ್ ಇದೆ, ಅದರಲ್ಲಿ 4 ಸಬ್ ಡಿವಿಷನ್ಸ್ ಇದೆ. ಟೋಟಲ್ ದೇರ್ ಆರ್ 12 ಟೆನ್ಸಸ್.
ಟೆನ್ಸಸ್ ಅನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ನೀವು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಬಳಕೆ ಮಾಡಕ್ ಸಾಧ್ಯ ಆಗೋದಿಲ್ಲ. ಸೊ ರೊನಾಲ್ಡೋ ಅನ್ನೋ ಸಬ್ಜೆಕ್ಟು ಕಿಕ್ಡ್ ಅನ್ನೋ ವರ್ಬನ್ನ ಉಪಯೋಗಿಸ್ತಾ ಇದೀವಿ ನಾವಿಲ್ಲಿ. ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಏನನ್ನ ಕಿಕ್ ಮಾಡ್ದ? ಬಾಲ್ ಅನ್ನೋ ಆಬ್ಜೆಕ್ಟ್ ನ ಕಿಕ್ ಮಾಡ್ದ. ದ ಬಾಲ್ ಇಸ್ ದ ಆಬ್ಜೆಕ್ಟ್ ಹಿಯರ್, kicked is the verb and Ronaldo is the subject. There are two more examples here. ಎರಡು extra examples ಕೊಟ್ಟಿದ್ದೇನೆ ನಾನಿಲ್ಲಿ. Mother has prepared breakfast. Mother ಅನ್ನುವ subject, okay? Prepared ಅನ್ನುವ main verb. Main verb ಮತ್ತೆ auxiliary verb ಅಂತ ಹೇಳಿ ಡಿವೈಡ್ ಮಾಡಿದ್ದೀನಿ ನಾನಿಲ್ಲಿ, ಯಾಕೆ ಅಂತ ಆಮೇಲೆ ಹೇಳ್ತೇನೆ. Prepared ಅನ್ನುವ main verb which is in present perfect tense. has ಇರೋದ್ರಿಂದ prepared ಅನ್ನೋ verb ಇರೋದ್ರಿಂದ present perfect tense ಇದೆ. ಏನನ್ನ ಪ್ರಿಪೇರ್ ಮಾಡಿದ್ದಾಳೆ ಅಮ್ಮ? ಬ್ರೇಕ್ಫಾಸ್ಟ್ ಅನ್ನುವ ಆಬ್ಜೆಕ್ಟ್ ಅನ್ನು ಪ್ರಿಪೇರ್ ಮಾಡಿದ್ದಾಳೆ. ಆಕ್ಸಿಲರಿ ವರ್ಬ್ ಯಾವ್ದಿಲ್ಲಿ? ಹ್ಯಾಸ್ ಅನ್ನೋದು ಆಕ್ಸಿಲರಿ ವರ್ಬ್. ಆಗ್ತಿದ್ಯಾ? ಸೊ ಆಕ್ಸಿಲರಿ ವರ್ಬ್ ಪ್ಲಸ್ ಮೈನ್ ವರ್ಬ್ ಇವೆರಡೂ ಸೇರಿ ನನಗೆ ಇದು ಯಾವ ಟೆನ್ಸ್ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಕಡೆಯ ಸೆಂಟೆನ್ಸ್, ನರೇನ್ ಡ್ರೈವ್ಸ್ ದ ಕಾರ್. ನರೇನ್ ಡ್ರೈವ್ಸ್ ದ ಕಾರ್. ನರೇನ್ ಅಂತಕ್ಕಂಥ ಸಬ್ಜೆಕ್ಟ್, ಡ್ರೈವ್ಸ್ ಅಂತಕ್ಕಂಥ ವರ್ಬನ್ನ ಇಲ್ಲಿ ಉಪಯೋಗಿಸಿದ್ದೀವಿ. ಇದು ಯಾವ ಟೆನ್ಸ್ ನಲ್ಲಿದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. The car is the object here. So, ಈ ಮೂರು examples ಗಳಲ್ಲಿ you can see that the subject is relatively more important than the object. So, in order to make a sentence, you need a subject, you need a verb, and you need an object. Okay? So, ಯಾವ sentence ಗಳಲ್ಲಿ subject important ಆಗಿರುತ್ತೋ ಮತ್ತು ಬಹುತೇಕ ಸಲ, ಆಲ್ಮೋಸ್ಟ್ ಎಲ್ಲ ಸಲಗಳಲ್ಲೂ ಸಬ್ಜೆಕ್ಟ್ ನಿಂದೇನೆ ಆ ವಾಕ್ಯಗಳು ಶುರುವಾಗುತ್ತವೋ, ಮೊದಲು ಸಬ್ಜೆಕ್ಟ್ ಬಂದು ಅನಂತರ ವರ್ಬ್ ಬಂದು ಅನಂತರ ಆಬ್ಜೆಕ್ಟ್ ಬಂದ್ರೆ ಅದು ಸಾಧಾರಣವಾಗಿ 100% ಆಫ್ ದ ಟೈಮ್ಸ್ ಅಂತ ಹೇಳ್ತಲ್ಲ, ಸಾಧಾರಣವಾಗಿ ಇಟ್ ವಿಲ್ ಬಿ ಇನ್ ಆಕ್ಟಿವ್ ವಾಯ್ಸ್. ಓಕೆ, ಪ್ಯಾಸಿವ್ ವಾಯ್ಸ್ ನೋಡೋಣ ನಾವು. ಪ್ಯಾಸಿವ್ ವಾಯ್ಸ್ ನಲ್ಲಿ ವರ್ಕ್ ಡನ್ ಇಸ್ ಇಂಪಾರ್ಟೆಂಟ್. ಇಟ್ ಈಸ್ ರಿಲೇಟಿವ್ಲಿ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಪರ್ಸನ್ ಪರ್ಫಾರ್ಮಿಂಗ್ ಇಟ್ ಆರ್ ಡೂಯಿಂಗ್ ದ ವರ್ಕ್. ಯಾರು ಕೆಲಸ ಮಾಡ್ತಾರೆ ಅನ್ನೋದಕ್ಕಿಂತ ಏನು ಕೆಲಸ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟು, ಮತ್ತು ಕೆಲಸದಿಂದಲೇ ಆ ವಾಕ್ಯ ಪ್ರಾರಂಭ ಆಗ್ತದೆ. ಬಹುತೇಕ ಸಲ ಆ ಕೆಲಸದಿಂದ ಆ ವಾಕ್ಯ ಪ್ರಾರಂಭ ಆಗ್ತದೆ. ಅಂದ್ರೆ ಆಬ್ಜೆಕ್ಟ್ ಈಸ್ ರಿಲೇಟಿವ್ಲಿ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸಬ್ಜೆಕ್ಟ್. ಆಬ್ಜೆಕ್ಟ್ ಅಂತಂದ್ರೆ ವರ್ಕ್ ಡನ್, ಏನ್ ಕೆಲಸ ಆಗಿದೆ ಅಥವಾ ಯಾರ ಮೇಲೆ ಕೆಲಸ ಆಗ್ತಾ ಇದೆ ಅದು. ಕನ್ನಡದಲ್ಲಿ ನಾವು ಇದನ್ನ ಕರ್ಮಣಿ ಪ್ರಯೋಗ ಅಂತೇಳಿ ಕರಿತೀವಿ. ಆಸ್ ಯು ಆಲ್ ನೋ ಮಕ್ಕಳೇ, ಕರ್ಮ ಅಂತಂದ್ರೆ ಕೆಲಸ, ವರ್ಕ್ ಡನ್ ಅಂತೇಳಿ. ಸೊ ಯಾವ ವಾಕ್ಯಗಳಲ್ಲಿ sentences wherein work done is relatively more important than the person actually doing it or performing it, it is called passive voice ಅಥವಾ ಕರ್ಮಣಿ ಪ್ರಯೋಗ. ಕರ್ಮ ಅಂತಂದ್ರೆ ಪ್ಲೀಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ. ಅಯ್ಯೋ ಕರ್ಮ ಅಂತೇಳಿ ತಲೆ ಚಿಚ್ಕೋತೀವಲ್ಲ, ಆ ಕರ್ಮ ಅಲ್ಲ ಇದು. ಕರ್ಮ ಅಂತಂದ್ರೆ ಕೆಲಸ, ಕೆಲಸ ಅಂತಂದ್ರೆ ವರ್ಕ್ ಡನ್. ಸೊ ಪ್ಯಾಸಿವ್ ವಾಯ್ಸ್ ನಲ್ಲಿ ವರ್ಕ್ ಡನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಪರ್ಸನ್ ಆಕ್ಚುಲಿ ಡೂಯಿಂಗ್ ಇಟ್. ಓಕೆ, ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ ನಾವಿಲ್ಲಿ. ಎಕ್ಸಾಂಪಲ್ಸ್ ಆಗ್ಲೇ ನೆನಪಾಯ್ತಾ? ರೊನಾಲ್ಡೋ ಬಾಲಿನ ಕಿಕ್ ಮಾಡಿದ್ದ. ಓಕೆ, ರೊನಾಲ್ಡೋ ಕಿಕ್ ದ ಬಾಲ್ ಅಂತೇಳಿ ಸೆಂಟೆನ್ಸ್ ಓದಿದ್ವಿ ನಾವು. ಐ ವಿಲ್ ಶೋ ಇಟ್ ಒನ್ಸ್ ಅಗೇನ್. ರೊನಾಲ್ಡೋ ಕಿಕ್ ದ ಬಾಲ್ ಅಂತೇಳಿ ಆಕ್ಟಿವ್ ವಾಯ್ಸ್ ನಲ್ಲಿ ಸೆಂಟೆನ್ಸ್ ಓದಿದ್ವಿ. ಅದೇ ಸೆಂಟೆನ್ಸ್ ಇಲ್ಲಿ ಏನಾಯ್ತು? ದ ಬಾಲ್ ಅಂದ್ರೆ ಆಬ್ಜೆಕ್ಟ್, ವಾಸ್ ಕಿಕ್ಡ್ ವರ್ಬ್ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿದೆ, ಬೈ ರೊನಾಲ್ಡೋ, ಬೈ ಸೇರಿಸ್ಬಿಟ್ಟು ರೊನಾಲ್ಡೋ ಹಾಕಿದೀವಿ ನಾವಿಲ್ಲಿ. ನಾನು ಆಗ್ಲೇ ಹೇಳಿದೆ ಮಕ್ಕಳು, ಆಕ್ಟಿವ್ ವಾಯ್ಸ್ ಹೇಳ್ಬೇಕಾದ್ರೆ ಆಕ್ಟಿವ್ ವಾಯ್ಸಸ್ ಜನರಲಿ ಬಿಗಿನ್ ವಿತ್ ಸಬ್ಜೆಕ್ಟ್ ಅಂತೇಳಿ, ಪ್ಯಾಸಿವ್ ವಾಯ್ಸಸ್ ಜನರಲಿ ಬಿಗಿನ್ ವಿತ್ ಆಬ್ಜೆಕ್ಟ್ಸ್. ಯಾಕೆ ಹೀಗೆ ಅಂತೇಳಿ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಹೇಳ್ತೀನಿ. ನಾನು ಕನ್ವರ್ಷನ್ ಮಾಡ್ಬೇಕಾದ್ರೆ ನಾವು ಒಂದ್ 2-3 ರೂಲ್ಸ್ ನ ಫಾಲೋ ಮಾಡ್ತೀವಿ. ಆ ರೂಲ್ಸ್ ಹೇಗೆ ಫಾಲೋ ಮಾಡೋದು ಅಂತ ಹೇಳಿ ಆಮೇಲೆ ಹೇಳ್ತೀನಿ. ಈಗ ಈ ಸ್ಲೈಡ್ ನಲ್ಲಿ ವಿಸ್ತಾರ ಮಾಡ್ಕೊಳ್ಳಿ. ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಇಂದ ವಾಕ್ಯಗಳು ಶುರುವಾದ್ರೆ, ಪ್ಯಾಸಿವ್ ವಾಯ್ಸ್ ನಲ್ಲಿ ಆಬ್ಜೆಕ್ಟ್ ಇಂದ ವಾಕ್ಯಗಳು ಶುರುವಾಗುತ್ತವೆ. ದ ಬಾಲ್ ವಾಸ್ ಕಿಕ್ಡ್ ಬೈ ರೊನಾಲ್ಡೋ. ಆಬ್ಜೆಕ್ಟ್ ಶುರುವಾಯಿತು, ಆಬ್ಜೆಕ್ಟ್ ಫಸ್ಟ್ ಶುರುವಾಯಿತು, ಅನಂತರ ವರ್ಬ್ ಬಂತು, ಪಾಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿದೆ, ಅನಂತರ ಸಬ್ಜೆಕ್ಟ್ ಬಂತು. ಎರಡನೇ ಎಕ್ಸಾಂಪಲ್ ನೋಡೋಣ. ಬ್ರೇಕ್ಫಾಸ್ಟ್ ಹ್ಯಾಸ್ ಬೀನ್ ಪ್ರಿಪೇರ್ಡ್ ಬೈ ಮದರ್. ಬ್ರೇಕ್ಫಾಸ್ಟ್ ಹ್ಯಾಸ್ ಬೀನ್ ಪ್ರಿಪೇರ್ಡ್ ಬೈ ಮದರ್. ಇದು ಆಕ್ಟಿವ್ ವಾಯ್ಸ್ ನಲ್ಲಿ ಏನಿತ್ತು? ಮದರ್ ಹ್ಯಾಸ್ ಪ್ರಿಪೇರ್ಡ್ ಬ್ರೇಕ್ಫಾಸ್ಟ್ ಆಗಿತ್ತು. ದ ಥರ್ಡ್ ಸೆಂಟೆನ್ಸ್ ಇಸ್ ದ ಕಾರ್ ಇಸ್ ಡ್ರಿವನ್ ಬೈ ನರೇನ್. ನಾವು ಆಕ್ಟಿವ್ ವಾಯ್ಸ್ ನಲ್ಲಿ ನರೇನ್ ಡ್ರೈವ್ಸ್ ಎ ಕಾರ್ ಅಂತೇಳಿ ಹೇಳಿದ್ವಿ, ಸಿಂಪಲ್ ಪ್ರೆಸೆಂಟ್ ನಲ್ಲಿ ಹೇಳಿದ್ವಿ. ನಾನು ಬ್ರಾಕೆಟ್ ನಲ್ಲಿ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಪರ್ಫೆಕ್ಟ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಯಾಕೆ ಯೂಸ್ ಮಾಡಿದ್ದೀನಿ ನಿಮಗೆ ಅಂತಂದ್ರೆ, ನೀವು ಒಂದು ವಾಕ್ಯವನ್ನ ಆಕ್ಟಿವ್ ನಿಂದ ಪ್ಯಾಸಿವ್ಗೆ ಮತ್ತು ಪ್ಯಾಸಿವ್ ನಿಂದ ಆಕ್ಟಿವ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ you must first realize, you must first understand, you must first identify the tense of the verb used in the sentence.
ಯಾವಾಗ ನೀವು ಟೆನ್ಸನ್ನ ಐಡೆಂಟಿಫೈ ಮಾಡ್ತೀರೋ ವರ್ಬ್ ಯಾವ ರೂಪದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವು ಕಂಡುಕೊಳ್ಳಿಕ್ಕೆ ಸುಲಭ ಆಗ್ತದೆ. ಈಗ ಆಕ್ಟಿವ್ ನಿಂದ ಪ್ಯಾಸಿವ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಒಂದಷ್ಟು ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕು ಮಕ್ಕಳೇ. ಆಲ್ವೇಸ್ ಯೂಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ವೈಲ್ ಚೇಂಜಿಂಗ್ ಫ್ರಮ್ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ನಿಂದ ಪ್ಯಾಸಿವ್ ವಾಯ್ಸ್ಗೆ ಒಂದು ವಾಕ್ಯ ಕನ್ವರ್ಟ್ ಆಗ್ತಾ ಇದೆ. ಮುಂದೆ ನಾನು ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ. ವಾಕ್ಯ ಕನ್ವರ್ಟ್ ಆಗ್ತಾ ಇದೆ, ಅವಾಗ ವರ್ಕ್ ಫಾರ್ಮ್ ಹೇಗಿರ್ಬೇಕು ಸರ್? ಸರ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಇದು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇದೆ, ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ಇದೆ. ಈ ತರ ಏನೇ ಇದ್ರೂ ಕೂಡ ಪ್ಯಾಸಿವ್ ವಾಯ್ಸ್ಗೆ ಹೋಗ್ಬೇಕಾದ್ರೆ ದ ವರ್ಬ್ ವಿಲ್ ಟೇಕ್ ದ ಫಾರ್ಮ್ ಆಫ್ ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಅನ್ನೋದು ತಗೊಳುತ್ತೆ. ಹಾಗಾಗಿ ನಾನು ಆಗ್ಲೇ ಹೇಳಿದೆ, ನೀವು ಟೆನ್ಸಸ್ ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ವರ್ಬ್ ಫಾರ್ಮ್ಸ್ ನ ಅರ್ಥ ಮಾಡ್ಕೋಬೇಕು. ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಮತ್ತೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ನ ತಿಳ್ಕೊಂಡಿರ್ಬೇಕು. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದು ಆ ವರ್ಬ್ ಇಂದು ಅಂತ ತಿಳ್ಕೊಂಡ್ರೆ ನಿಮಗೆ ಪ್ಯಾಸಿವ್ ವಾಯ್ಸ್ ಮಾಡೋದು ಸುಲಭ ಆಗ್ತದೆ. ಉದಾಹರಣೆಗೆ ಗೋ ಅಂತ ಹೇಳಿ ಒಂದು ವರ್ಬ್ ಅನ್ನು ತಗೋತಾ ಇದ್ದೀನಿ ನಾನು. ಗೋ ಇಸ್ ದ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್, ವೆಂಟ್ ಇಸ್ ದ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್, ಗಾನ್ ಇಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್, ಗೋಯಿಂಗ್, ಗೋ ಪ್ಲಸ್ ING ಈಸ್ ದ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್. ಇದೇ ತರ ಪ್ರತಿಯೊಂದು ವರ್ಬ್ಗೂ ಕೂಡ 4 ಫಾರ್ಮ್ಸ್ ಇರುತ್ತವೆ. ಕೆಲವು ವರ್ಬ್ಗಳಲ್ಲಿ ಪ್ರೆಸೆಂಟ್ ಮತ್ತೆ ಪಾಸ್ಟ್ ಸೇಮ್ ಇರುತ್ತೆ, ಕೆಲವು ವರ್ಬ್ಗಳಲ್ಲಿ ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಸೇಮ್ ಇರುತ್ತೆ. ಸೊ ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ನೀವು ಕನಿಷ್ಠ ಒಂದು 50 ವರ್ಬ್ಗಳ ಡಿಫ್ರೆಂಟ್ ಫಾರ್ಮ್ಸ್ ಅನ್ನು ತಿಳ್ಕೊಂಡ್ರೆ ನಿಮಗೆ ಇಂಗ್ಲಿಷ್ ನಲ್ಲಿ ಕಾನ್ವರ್ಸ್ ಮಾಡೋದು, ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಗಳನ್ನ ಫಾರ್ಮ್ ಮಾಡೋದು ನಿಮ್ಗೆ ತುಂಬಾ ಈಸಿ ಆಗ್ತದೆ. ಮೊದಲನೇ ರೂಲ್ ಏನು? ಆಲ್ವೇಸ್ ಯೂಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ while changing from active voice to passive voice. The second rule is identify the tense used in the original sentence and use the appropriate form of the verb while converting. ನೀವು ಒರಿಜಿನಲ್ ಸೆಂಟೆನ್ಸ್ ಅಂದ್ರೆ ಆಕ್ಟಿವ್ ವಾಯ್ಸ್ ನಲ್ಲಿ ಇರತಕ್ಕಂಥ ಸೆಂಟೆನ್ಸ್ ಯಾವ ಟೆನ್ಸ್ ನಲ್ಲಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಅನಂತರ ಅದಕ್ಕೆ ಸೂಕ್ತವಾದ ಮಾರ್ಪಾಡುಗಳನ್ನ ಮಾಡಬೇಕು. ಸರ್ ಮೇಲ್ ಹೇಳಿದ್ರಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ನೇ ಬಳಸಬೇಕು ಅಂತ ಹೇಳಿ, ಮತ್ತೇನು ಸರ್ ಇಲ್ಲಿ ಸೂಕ್ತವಾದ ಮಾರ್ಪಾಡು ಅಂತ ಹೇಳ್ತಾ ಇದ್ದೀರಿ? ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್, ಮೈನ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ರೂಪದಲ್ಲಿ ಇರುತ್ತೆ. ಆದ್ರೆ ಟೆನ್ಸ್ಗೆ ತಕ್ಕ ಹಾಗೆ, ಕಾಲಕ್ಕೆ ತಕ್ಕ ಹಾಗೆ, ಟೆನ್ಸ್ ಫಾರ್ಮ್ಗೆ ತಕ್ಕ ಹಾಗೆ ಆಕ್ಸಿಲರಿ ವರ್ಬ್ ಬದಲಾಗ್ತಾ ಹೋಗ್ತದೆ. ಸೊ ಯಾವ ಆಕ್ಸಿಲರಿ ವರ್ಬ್ ನ ಬಳಸ್ಕೋಬೇಕು, ಅದಕ್ಕೆ ಏನಾದ್ರು ಅಸಿಸ್ಟೆನ್ಸಿಗೆ ಬೇರೆ ಪದಗಳನ್ನು ಬಳಸ್ಕೋಬೇಕಾ ಅನ್ನೋದನ್ನ ನೀವು ಹೇಗೆ ಡಿಸೈಡ್ ಮಾಡ್ತೀರಿ ಅಂತಂದ್ರೆ, ಆಕ್ಟಿವ್ ವಾಯ್ಸ್ ನಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಯಾವ ರೂಪದಲ್ಲಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಂಡ ನಂತರ ಆಕ್ಸಿಲರಿ ವರ್ಬ್ ಫಾರ್ಮ್ ಯಾವ್ದಿದೆ ಅಂತೇಳಿ ನೀವು ಗುರುತಿಸಬಹುದಾಗ್ತದೆ. ರಿಪ್ಲೇಸ್ ಸಬ್ಜೆಕ್ಟ್ ವಿತ್ ಆಬ್ಜೆಕ್ಟ್ ಅಂಡ್ ವೈಸ್ ವರ್ಸಾ. ಮುಂದೆ ಹೇಳ್ತೀನಿ ನಾನು. ಸಬ್ಜೆಕ್ಟ್ ಇರೋ ಜಾಗಕ್ಕೆ ಆಬ್ಜೆಕ್ಟ್ ಹಾಕಬೇಕು, ಆಬ್ಜೆಕ್ಟ್ ಇರೋ ಜಾಗಕ್ಕೆ ಸಬ್ಜೆಕ್ಟ್ ಹಾಕಬೇಕು, ಆಮೇಲೆ ಒಂದಷ್ಟು ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡಬೇಕು. ಸುಲಭವಾಗಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಯೂಸ್ ಬೈ ಅಂತಕ್ಕಂಥ ಪದನ ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್, ಇಫ್ ನೆಸೆಸರಿ ಯು ಕ್ಯಾನ್ ಯೂಸ್. ಎಲ್ಲ ವಾಕ್ಯಗಳಲ್ಲೂ ಅದನ್ನು ಬಳಸಲೇಬೇಕು ಅಂತ ಹೇಳಿಲ್ಲ, ಅಗತ್ಯ ಬಿದ್ದರೆ ಬೈನ ಬಳಸಬಹುದು. ಉದಾಹರಣೆ ಮೂಲಕ ಹೇಳ್ತೀನಿ ನಾನು. ಇಲ್ಲಿ ನೋಡಿ, ರೊನಾಲ್ಡೋ ಕಿಕ್ಡ್ ದ ಬಾಲ್ ಅಂತಿದೆ. ರೊನಾಲ್ಡೋ ಕಿಕ್ ದ ಬಾಲ್. ರೊನಾಲ್ಡೋ ಅನ್ನುವ ನೌನ್ ಇಲ್ಲಿ ಸಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಕಿಕ್ಡ್ ಗ್ರೀನ್ ಕಲರ್ ನಲ್ಲಿ ಮಾರ್ಕ್ ಮಾಡಿದ್ದೀನಿ ಅನ್ನೋದನ್ನ. ಕಿಕ್ಡ್ ಅಂತಕ್ಕಂಥ ವರ್ಬ್ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ದ ಬಾಲ್ ಏನನ್ನ ಕಿಕ್ ಮಾಡ್ದ ಅವನು? ದ ಬಾಲ್, ಒಂದು ಬಾಲ್ ಅನ್ನು ಕಿಕ್ ಮಾಡ್ದ. ದ ಬಾಲ್ ಅನ್ನೋದು ಆಬ್ಜೆಕ್ಟ್ ಆಗಿದೆ ಇಲ್ಲಿ. ನಾನು ಆಗ್ಲೇ ಹೇಳಿದೆ ಮಕ್ಕಳೇ ನಿಮ್ಗೆ, ರೀಪ್ಲೇಸ್ ಸಬ್ಜೆಕ್ಟ್ ವಿತ್ ಆಬ್ಜೆಕ್ಟ್ ಅಂತೇಳಿ. ಆಬ್ಜೆಕ್ಟ್ ಇರೋ ಜಾಗಕ್ಕೆ ಸಬ್ಜೆಕ್ಟ್ ಅನ್ನ ಹಾಕಿ, ಸಬ್ಜೆಕ್ಟ್ ಇರೋ ಜಾಗಕ್ಕೆ ಆಬ್ಜೆಕ್ಟ್ ಅನ್ನ ಹಾಕಿ ಅಂತೇಳಿ. ರೊನಾಲ್ಡೋ ಅನ್ನುವ ಸಬ್ಜೆಕ್ಟ್ ಇರೋ ಜಾಗದಲ್ಲಿ ನಾನು ದ ಬಾಲ್ ಅಂತ ಹೇಳಿ ಬರ್ದೆ, ದ ಬಾಲ್ ಅನ್ನೋ ಆಬ್ಜೆಕ್ಟ್ ಇರೋ ಜಾಗದಲ್ಲಿ ನಾನು ರೊನಾಲ್ಡೋ ಅಂತ ಹೇಳಿ ಬರ್ದೆ. ಮಧ್ಯೆ ಏನ್ ಫಿಲ್ ಮಾಡಬೇಕು ಸದ್ಯಕ್ಕೆ ನಮಗೆ ಗೊತ್ತಿಲ್ಲ, ಮುಂದೆ ನೋಡೋಣ ಏನ್ ಫಿಲ್ ಮಾಡಬೇಕು ಅಂತ ಹೇಳಿ. ದ ಬಾಲ್ ಅನ್ನೋ ಆಬ್ಜೆಕ್ಟ್ ಮೊದಲಿಗೆ ಬಂತು, ರೊನಾಲ್ಡೋ ಅನ್ನೋ ಆಬ್ಜೆಕ್ಟ್ ಹ್ಯಾಸ್ ಗಾನ್ ಟು ದ ಎಂಡ್. ನೌ ದ ಸೆಕೆಂಡ್ ಪಾರ್ಟ್, ದ ಬಾಲ್ ರೊನಾಲ್ಡೋ ಅಂತ ಹೇಳಿ ಮಾತ್ರ ಫಸ್ಟ್ ಪಾರ್ಟ್ ಅಲ್ಲಿ ಇದೆ. ಇಲ್ಲಿ ಎರಡನೇ ಪಾರ್ಟ್ ಅಲ್ಲಿ ನಾವು ಏನ್ ಸೇರಿಸ್ಬೇಕು ಸರ್? ಆಸ್ ಪರ್ ಟೆನ್ಸ್. ಇಲ್ಲಿ ಟೆನ್ಸ್ ಯಾವುದು? ಸಿಂಪಲ್ ಪಾಸ್ಟ್ ಟೆನ್ಸ್. ಹಾಗಾಗಿ ನಾವಿಲ್ಲಿ ವಾಸ್ ಅನ್ನ ಬಳಸ್ತಾ ಇದೀವಿ, ಆಕ್ಸಿಲರಿ ವರ್ಬ್ ನ ಬಳಸ್ತಾ ಇದೀವಿ, ವಾಸ್ ಅಂತ ಹೇಳಿ. ವರ್ಬ್ ಫಾರ್ಮ್ ಹೇಗಿರ್ಬೇಕು ಅಂತ ಹೇಳಿ ಆಗ್ಲೇ ತಿಳ್ಕೊಂಡ್ವಿ ನಾವು. ದ ವರ್ಬ್ ಫಾರ್ಮ್ ಶುಡ್ ಆಲ್ವೇಸ್ ಬಿ ಇನ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಸೊ ಕಿಕ್ಡ್ ಅನ್ನೋದೇ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ದ ಬಾಲ್ ವಾಸ್ ಕಿಕ್ಡ್ ರೊನಾಲ್ಡೋ. ಇನ್ನೊಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಿಲ್ಲ. ಕಡೆಗೆ ಲಾಸ್ಟ್ಗೆ ನಾನೊಂದು ಅಂಶ ಹೇಳಿದ್ದೆ ನಿಮ್ಗೆ, ಯೂಸ್ ಬೈ ಇಫ್ ನೆಸೆಸರಿ ಅಂತೇಳಿ. ಇಲ್ಲಿ ನೆಸೆಸಿಟಿ ಇದೆ, ಯಾರು ಓದಿದ್ದಾರೆ ಅಂತ ಗೊತ್ತಾಗಬೇಕಲ್ಲ ನಮ್ಗೆ. ದ ಬಾಲ್
ವಾಸ್ ಕಿಕ್ಡ್ ಗ್ಯಾಪ್ ಬಿಟ್ಟು ರೊನಾಲ್ಡೋ ಅಂತ ಹೇಳಿ ಬರ್ದಿದೀವಿ. ಆ ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕು ಅಂದ್ರೆ ದ ಬಾಲ್ ವಾಸ್ ಕಿಕ್ಡ್ ಬೈ ರೊನಾಲ್ಡೋ. ನೋಡಿ, ವಿದಿನ್ 3 ಸ್ಟೆಪ್ಸ್ ನಾವು ಒಂದು ಆಕ್ಟಿವ್ ವಾಯ್ಸ್ ನಲ್ಲಿ ಇದ್ದಂತಹ ವಾಕ್ಯವನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿದ್ವಿ. ಮೊದಲು ರೊನಾಲ್ಡೋ ಅನ್ನೋ ಸಬ್ಜೆಕ್ಟ್ ವಾಸ್ ರಿಪ್ಲೇಸ್ಡ್ ವಿತ್ ದ ಬಾಲ್ ಅನ್ನೋ ಆಬ್ಜೆಕ್ಟ್. ದ ಬಾಲ್ ಅನ್ನೋ ಆಬ್ಜೆಕ್ಟ್ ಜಾಗಕ್ಕೆ ರೊನಾಲ್ಡೋ ಅನ್ನೋ ಸಬ್ಜೆಕ್ಟ್ ಹೋಯ್ತು. ಅನಂತರ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಇದ್ದಿದ್ರಿಂದ ಐ ಆಮ್ ಯೂಸಿಂಗ್ ದ ಆಕ್ಸಿಲರಿ ವರ್ಬ್ ವಾಸ್ ಅಂಡ್ ಆಸ್ ಈಸ್ ದ ರೂಲ್ ಎಲ್ಲ ವಾಕ್ಯಗಳಲ್ಲೂ ಆಗೋ ಹಾಗೆ ಕಿಕ್ಡ್ ಅಂತಕ್ಕಂಥ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಅನ್ನು ನಾವಿಲ್ಲಿ ಬರೆದ್ವಿ. ಅಗತ್ಯ ಇದೆ ಅಂತ ಅನ್ನಿಸ್ತು, ನಾನು ಕಡೆಗೆ ಬೈ ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸ್ಕೊಂಡೆ. ಬೈ ಅಂತಕ್ಕಂಥ ಪ್ರಿಪೋಸಿಷನ್ ನಾನಿಲ್ಲಿ ಬಳಸ್ಕೊಂಡೆ. ಸೊ ರೊನಾಲ್ಡೋ ಕಿಕ್ ದ ಬಾಲ್ ಗಾಟ್ ಕನ್ವರ್ಟೆಡ್ ಇಂಟು ದ ಬಾಲ್ ವಾಸ್ ಕಿಕ್ ಬೈ ರೊನಾಲ್ಡೋ. ಓಕೆ, ಫೈನ್ ಸರ್, ಇಷ್ಟೆಲ್ಲ ಅರ್ಥ ಆಯ್ತು ಸರ್ ನಮಗೆ. ಆದರೆ ಯಾವ ಟೆನ್ಸ್ ನಲ್ಲಿ ವರ್ಬ್ ಇದ್ದಾಗ, ಆಕ್ಟಿವ್ ವಾಯ್ಸ್ ನಲ್ಲಿ ವರ್ಬ್ ಇದ್ದಾಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಗಾಗಬೇಕು ಅನ್ನೋದಕ್ಕೆ ಏನಾದ್ರು ಶಾರ್ಟ್ ಕಟ್ಸ್ ಇದೆಯಾ ಸರ್? ಒಂದು. ಎರಡನೇದು, ಸರ್ ಆಕ್ಟಿವ್ ವಾಯ್ಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೊನೌನ್ಗಳು ಪ್ಯಾಸಿವ್ ವಾಯ್ಸ್ ಅಲ್ಲಿ ಅದೇ ತರ ಇರ್ತಾವ ಸರ್, ರೂಪ ಬದಲಾಯಿಸ್ತಾವ ಸರ್, ಫಾರ್ಮ್ಸ್ ಚೇಂಜ್ ಆಗುತ್ತೆ ಸರ್? ಅದಕ್ಕೆ 2 ಟೇಬಲ್ಗಳನ್ನು ಹಾಕಿದೀನಿ ಮತ್ತೆ ನೋಡಿ ಇಲ್ಲಿ. ಆಕ್ಟಿವ್ ವಾಯ್ಸ್ ನಲ್ಲಿ ವಿ ಇದ್ರೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಮೀ ಆಗ್ತದೆ. ಆಕ್ಟಿವ್ ವಾಯ್ಸ್ ನಲ್ಲಿ ವಿ ಇದ್ರೆ ಇಟ್ ಬಿಕಮ್ಸ್ ಅಸ್ ಇನ್ ಪ್ಯಾಸಿವ್ ವಾಯ್ಸ್. ಯು ರಿಮೇನ್ಸ್ ಆಸ್ ಯು, he becomes him, she becomes her, it remains as it, and they remain as they get converted into them. ಆಕ್ಟಿವ್ ವಾಯ್ಸ್ ನಲ್ಲಿ ಈ ಪದಗಳು ಇದ್ದರೆ, ಆಕ್ಟಿವ್ ವಾಯ್ಸ್ ಗಳಲ್ಲಿ ಈ ಪದಗಳು ಇದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಈ ಪದಗಳಾಗಿ ಕನ್ವರ್ಟ್ ಆಗಬಹುದು. ಆಗಲೇಬೇಕು ಅಂತ ಹೇಳ್ತಾ ಇಲ್ಲ ನಾನು, ಆಗಬಹುದು. ಆಗ್ತಾ ಇದೆಯಾ? ಆಗಬಹುದು. ಲಾಸ್ಟ್ ಇದೊಂದು ಟೇಬಲ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸಿಂಪಲ್ ಪ್ರೆಸೆಂಟ್ ನಲ್ಲಿ ಈ ರೂಪದಲ್ಲಿ ಇದ್ದಂತಹ ವರ್ಬ್ಗಳು ಸಿಂಪಲ್ ಪ್ರೆಸೆಂಟ್ ನಲ್ಲಿ ಆಕ್ಟಿವ್ ವಾಯ್ಸ್ ನಲ್ಲಿ ಈ ರೀತಿ ಇದ್ದಂತಹ ವರ್ಬ್ಗಳು ಪ್ಯಾಸಿವ್ ವಾಯ್ಸ್ ನಲ್ಲಿ ಈ ರೀತಿ ಆಗ್ತವೆ. ನೋಡಿ, ಲೆಫ್ಟ್ ಮೋಸ್ಟ್ ಕಾಲಮ್ ನಲ್ಲಿ ಇರ್ತಕ್ಕಂಥದ್ದು ಟೆನ್ಸಸ್, ಎರಡನೇ ಸ್ಲಾಟ್ ನಲ್ಲಿ ಇರ್ತಕ್ಕಂಥದ್ದು ಆಕ್ಟಿವ್ ವಾಯ್ಸ್ ನಲ್ಲಿ ಇರ್ತಕ್ಕಂಥ ಪದಗಳು ಬ್ಲೂ ಕಲರ್ ನಲ್ಲಿ ಬರೆದಿರೋವು. ಲಾಸ್ಟ್ ಇರ್ತಕ್ಕಂಥದ್ದು ರೆಡ್ ಅಥವಾ ಮರೂನ್ ಕಲರ್ ನಲ್ಲಿ ಇರ್ತಕ್ಕಂಥದ್ದು ಅವು ಪ್ಯಾಸಿವ್ ವಾಯ್ಸ್ಗೆ ಹೇಗೆ ಕನ್ವರ್ಟ್ ಆಗ್ತವೆ ಅಂತ. ಡು ನಾಟ್ ವರಿ, ನೋಡಿದ ತಕ್ಷಣ ಇದು ಅರ್ಥ ಆಗಬೇಕು ಅಂತ ಹೇಳಿಲ್ಲ. ಒಂದು ವಾಕ್ಯವನ್ನು ತಗೊಂಡು ನಾನು ಆಗಲೇ ಹೇಳಿದ ರೂಲ್ಸ್ ಅನ್ನು ಫಾಲೋ ಮಾಡಿಕೊಂಡು ಈ ಟೇಬಲ್ ಮತ್ತೆ ಈ ಟೇಬಲ್ ಅನ್ನು ಬಳಸ್ಕೊಂಡು ವಾಕ್ಯಗಳನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಒಂದು 5-6 ವಾಕ್ಯಗಳಾಗುವಷ್ಟೊತ್ತಿಗೆ ಆಕ್ಟಿವ್ ವಾಯ್ಸ್ ನ ಪ್ಯಾಸಿವ್ ವಾಯ್ಸ್ ಕನ್ವರ್ಷನ್ ನಿಮಗೆ ಸುಲಭವಾಗಿ ಗೊತ್ತಾಗ್ತಾ ಹೋಗ್ತದೆ. ಅಂಡ್ ಒನ್ಸ್ ಯು ಆರ್ ಥರೋ ವಿತ್ ಟೆಕ್ನಿಕ್ ಅಥವಾ ಮೆಥಡ್ ಟು ಕನ್ವರ್ಟ್ ಆಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್, ಅದನ್ನೇ ರಿವರ್ಸ್ ಮಾಡಿ ಮೆಥಡ್ ಅನ್ನ. ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಇದ್ದಿದ್ದು ಪ್ಯಾಸಿವ್ ವಾಯ್ಸ್ ನಲ್ಲಿ ಆಬ್ಜೆಕ್ಟ್ ಜಾಗಕ್ಕೆ ಹೋಗ್ಬೇಕು ಅಂಡ್ ವೈಸ್ ವರ್ಸ ಅಂತ ಹೇಳಿದೆ. ಪ್ಯಾಸಿವ್ ವಾಯ್ಸ್ ನಿಂದ ಆಕ್ಟಿವ್ ವಾಯ್ಸ್ಗೆ ಮಾಡ್ಬೇಕು ಅಂದ್ರೂ ಹಾಗೇನೆ ಸಬ್ಜೆಕ್ಟ್ ಜಾಗಕ್ಕೆ ಆಬ್ಜೆಕ್ಟ್ ಹಾಕಿ, ಓಕೆ, ಸಬ್ಜೆಕ್ಟ್ ಜಾಗಕ್ಕೆ ಆಬ್ಜೆಕ್ಟ್ ಹಾಕಿ ಆಸ್ ಪರ್ ಟೆನ್ಸ್ ವರ್ಬ್ಗಳನ್ನ ಬದಲಾವಣೆ ಮಾಡಿ, ಬೈ ಇದ್ರೆ ಅದನ್ನ ತೆಗೆದು ಹಾಕಿ. ಇದು ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್. ಅಫ್ಕೋರ್ಸ್ ನಾನು ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದು ಕೆಲವೇ ಎಕ್ಸಾಂಪಲ್ಸ್ನ ಕೊಟ್ಟು. ಪ್ಲೀಸ್ ಗೂಗಲ್ ಫಾರ್ ದಿಸ್ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಅಂತ ಹೇಳಿ ನೀವು ಗೂಗಲ್ ಮಾಡಿ, ಸಾವಿರಾರು ಉದಾಹರಣೆಗಳು ಸಿಗುತ್ತವೆ. ನಿಮ್ಮ ಕೈಲಿ ಯಾವುದಾದ್ರೂ ಗ್ರಾಮರ್ ಬುಕ್ ಇದ್ರೆ ತೆಗೆದು ನೋಡಿ, ಸಿಗ್ತದೆ. ಪ್ಲೀಸ್ ರಿಮೆಂಬರ್, ಬರವಣಿಗೆಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್, ಮಾತುಗಾರಿಕೆನಲ್ಲಿ ಕೂಡ ಅಷ್ಟೇ ಇಂಪಾರ್ಟೆಂಟು. ದಿನನಿತ್ಯದಲ್ಲಿ ಬಳಸ್ತಕ್ಕಂಥ ವಾಕ್ಯಗಳಲ್ಲೇ ನಾವು ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇದನ್ನು ಕಲಿಯೋದು ತುಂಬಾ ಇಂಪಾರ್ಟೆಂಟ್. ಈ ವಿಡಿಯೋ ಮಾಡ್ಲಿಕ್ಕಾಗಿ ಮಕ್ಕಳು ನಾನು ಯೂಟ್ಯೂಬ್ನ ಸಹಾಯ ಪಡ್ಕೊಂಡಿದ್ದೀನಿ, ನಿಮಗೆ ಲಿಂಕ್ಸ್ಗಳನ್ನು ಕೊಟ್ಟಿದ್ದೀನಿ, ಅವರಿಗೆ ಧನ್ಯವಾದಗಳು. ಅದೇ ಥರ ಕಮ್ಯುನಿಕೇಶನ್ ಸ್ಕಿಲ್ಸ್ ವರ್ಕ್ ಬುಕ್ ಅನ್ನೋದನ್ನ ನಮ್ಮ DCT ಕರ್ನಾಟಕ ಇವರು ಬಿಡುಗಡೆ ಮಾಡಿದ್ದಾರೆ. ಆ ಪುಸ್ತಕದ ನೆರವನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ. ಕಡೆಗೆ ನನ್ನ ಟೀಮ್ನಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.